ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಇವತ್ತು ಸಾರಿಗೆ ನೌಕರರು ಸರ್ಕಾರದ ವಿರುದ್ಧ ಸಮರವನ್ನು ಸಾರ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಈ ಹೋರಾಟದ ಅವಶ್ಯಕತೆ ಮತ್ತು ಅನಿವಾರ್ಯತೆಯ ಬಗ್ಗೆ ಸಿಬ್ಬಂದಿಗಳು ಮಾತನಾಡ್ತಿದ್ದಾರೆ. ಬಿಎಂಟಿಸಿ ಸಿಬ್ಬಂದಿಗಳು ಸರ್ಕಾರದ ನಡೆ ವಿರುದ್ಧ ಅಸಮಾಧಾನ ಹೊರಹಾಕ್ತಿದ್ದಾರೆ. ಸರ್ಕಾರದಿಂದ ನಮಗೆ ಅನ್ಯಾಯ ಆಗಿದೆ ಅಂಥೇಳಿ ಬೇಸರವನ್ನು ತೋಡ್ಕೊಂಡಿದ್ದಾರೆ. 37 ತಿಂಗಳ ಅರಿಯರ್ಸ್ ಕೊಡದಿದ್ರೆ ದೊಡ್ಡ ಮಟ್ಟದಲ್ಲಿ ಅನ್ಯಾಯ ಆಗುತ್ತೆ. ಮೊದಲೇ ಕಷ್ಟದಲ್ಲಿದ್ದೀವಿ ನಾವು. ಸಾರಿಗೆ ನಿಗಮಗಳು ಕೈಗೊಳ್ಳುವ ಹೋರಾಟಕ್ಕೆ ನಾವು ರೆಡಿ. ಅವ್ರು ಏನು ಹೇಳ್ತಾರೋ ಅದನ್ನು ಮಾಡ್ತೀವಿ. ಪಬ್ಲಿಕ್ ಟಿವಿಗೆ ಬಿಎಂಟಿಸಿ ಸಿಬ್ಬಂದಿ ಕೊಟ್ಟಂತಹ ಹೇಳಿಕೆ ಸರ್ಕಾರಕ್ಕೆ ತಮ್ಮ ಕಷ್ಟ ಏನು ಅನ್ನೋದನ್ನು ಹೇಳ್ತಾ ಇದ್ದಾರೆ. ತಮ್ಮ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಹಿಂಗಾದ್ರೆ ಹೆಂಗೆ ಬದುಕಬೇಕು ಅಂತ ಕೇಳ್ತಾ ಇದ್ದಾರೆ. 37 ತಿಂಗಳ ಬದಲಾಗಿ 26 ತಿಂಗಳ ಅರಿಯರ್ಸ್ ಕೊಡಲಿಕ್ಕೆ ಸರ್ಕಾರ ಮುಂದಾಗಿರುವಂಥದ್ದು. ಮತ್ತು 2025ರಿಂದ ವೇತನ ಪರಿಷ್ಕರಣೆ ಮಾಡ್ತೀವಿ ಅಂತೇಳಿ ಹೇಳ್ತಾ ಇದ್ದಾರೆ. ಇದಕ್ಕೆ ವಿರುದ್ಧ ಆಗಿದೆ ಸಂಘಟನೆಗಳು ಮತ್ತು ಈಗ ಪ್ರತಿಭಟನೆ ಕೂಡ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ BMTCಯ ಕಂಡಕ್ಟ್ರು ಮತ್ತು ಡ್ರೈವರ್ಗಳು ಏನು ಹೇಳ್ತಾರೆ ಕೇಳೋಣ. ಸರ್ ನಮಸ್ತೆ. ಸರ್ಕಾರ ಈಗ ತಮಗೆ 26 ತಿಂಗಳದ ಅರಿಯರ್ಸ್ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ತಮ್ಗೆ ಒಪ್ಪಿಗೆ ಇದೆಯಾ? ಒಪ್ಪಿಗೆ ಇಲ್ಲ ಸರ್, ನಮಗೆ ಯಾವುದೇ ಕಾರಣಕ್ಕೂ ಒಪ್ಪಿಗೆ ಇಲ್ಲ ಸರ್. ಯಾಕೆ ಸರ್ 38 ತಿಂಗಳು ಅರಿಯರ್ಸ್ ಕೊಡಬೇಕಾದ 26 ತಿಂಗಳು ಕೊಡ್ತೇವೆ ಅಂದರೆ ಇನ್ನೂ 1 ವರ್ಷ ಅರಿಯರ್ಸ್ ಎಲ್ಲಿ ಹೋಗುತ್ತೆ ಸರ್? ಅದು ಓಕೆ, ಅದ್ರ ಸಂಬಂಧ ನಮ್ದು ವಿರೋಧ ಇದೆ ಸರ್. ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಪ್ರತಿಭಟನೆಯಲ್ಲಿ ತಾವು ಭಾಗಿಯಾಗ್ತೀರಾ? ಭಾಗಿಯಾಗ್ತೀವಿ ಸರ್. ನಾವು ಸಂಚಾರ ಇರಲ್ಲ, ಸಂಚಾರ ನೋಡ್ಬೇಕು ಸರ್. ಅದು ಇವ್ರು ಏನು ತಗೊಂತಾರ ಯೂನಿಯನ್ ನೋಡ್ಬೇಕು ಸರ್. ಯೂನಿಯನ್ ನಿರ್ಧಾರ ಬೇಕಲ್ಲ ಸರ್. ಈಗ ಕೊಡ್ತೀವಿ ತಗೊಳ್ಳಿ, 26 ತಿಂಗಳದ್ದು ಕೊಡ್ತೀವಿ ಮತ್ತೆ 2025ರಿಂದ ವೇತನ ಹೆಚ್ಚಳ ಮಾಡ್ತೀವಿ ಅಂತ ಸರ್ಕಾರ ಹೇಳ್ತಿದೆಯಲ್ಲ. ಅದೇ ಕಾರಣಕ್ಕೆ ಒಪ್ಪಿಗೆ ಇಲ್ಲ ಸರ್ ನಮ್ದೆಲ್ಲ. ಒಪ್ಪಿಗೆ ಇಲ್ಲ ಸರ್ ನಮ್ದು. ಅದು ಹಾಗಾದ್ರೆ 37 ತಿಂಗಳ ಬಿಡುಗಡೆ ಆಗೋವರೆಗೂ ಹೋರಾಟ ನಿಲ್ಲಲ್ಲ ಸರ್, ಕಂಟಿನ್ಯೂ ಇರುತ್ತೆ ಸರ್ ಅದೆಲ್ಲ. ಮತ್ತೊಬ್ರು BMTC ಸಿಬ್ಬಂದಿ ಇದ್ದಾರೆ. ಸರ್ ನಮಸ್ತೆ. ತಾವೇನು ಹೇಳ್ತೀರಾ ಸರ್ ಸರ್ಕಾರದ ಆದೇಶದ ಬಗ್ಗೆ? ಸರ್ ಸರ್ಕಾರದ ಆದೇಶ ಮಾಡಿದ್ದಾರೆ, ಆದರೆ ಅದನ್ನು ಸರಿಸಮಾನವಾಗಿ ಮಾಡಿಲ್ಲ. ನಮಗೇನು ಕಷ್ಟಪಟ್ಟು ದುಡ್ದಿದ್ದೀವಿ ಅದನ್ನು ನಾವು ಕೇಳೋಕ್ಕೂ ನಮಗಿದೆ. ಸೊ ನಮಗೆ ಏನು ಸಿಗಬೇಕೋ ಅದನ್ನು ಲೆಕ್ಕಾಚಾರ ಮಾಡಿ ಕರೆಕ್ಟಾಗಿ ಕ್ಲಿಯರೆನ್ಸ್ ಮಾಡಿದ್ರೆ ನಮಗೂ ಸಂತೋಷ. ಅಂದರೆ ತಮಗೆ ಅನ್ಯಾಯ ಆಗಿದೆ ಅಂತೀರಾ? ಖಂಡಿತವಾಗ್ಲೂ ನನ್ನ ಒಬ್ಬಂಗೆ ಅಲ್ಲ, ನಮ್ಮ ಸಾರಿಗೆ ನೌಕರರು ಎಲ್ಲರಿಗೂ ಅನ್ಯಾಯ ಆಗಿದೆ. ಏಕೆಂದರೆ ತುಂಬ ದಿನಗಳಿಂದ ಹೋರಾಟಗಳು ಮೀಟಿಂಗ್ಗಳು ಎಲ್ಲ ನಡೀತೈತೆ, ಯಾವುದು ಬಗೆಹರಿತಾ ಇಲ್ಲ. ಸೊ ಸರ್ಕಾರದವರು ಗಮನ ಹರಿಸ್ಬೇಕು. ನಾವು ಮೊದಲೇ ಶ್ರಮಜೀವಿಗಳು ಸಾರಿಗೆ ನೌಕರರು. ನಮ್ಮ ಶ್ರಮಕ್ಕೆ ತಕ್ಕಂಗೆ ಅವ್ರ ಕೂಲಿಗೆ ನಾವೇನು ಮಾಡಿರ್ತೀವೋ ಅದಕ್ಕೆ ತಕ್ಕಾಗಿ ಅವರು ವೇತನ ಕೊಟ್ಟರೆ ನಮಗೆ ಸಂತೋಷ. ಇನ್ನು BMTCಯ ಸಿಬ್ಬಂದಿಗಳಿದ್ದಾರೆ, ಅವ್ರನ್ನೂ ಕೂಡ ಮಾತನಾಡಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಇದು ನಮಗೆ ಭಾರಿ ಅನ್ಯಾಯ ಆಗಿದೆ, ಈ ರೀತಿ ಸರ್ಕಾರ ಮಾಡಬಾರ್ದಿತ್ತು. 37 ತಿಂಗಳ ಅರಿಯರ್ಸ್ ಕೂಡ ಹಾಕಬೇಕು. ಯಾಕೆ ಅಂತಂದರೆ 1 ವರ್ಷದ ಅರಿಯರ್ಸ್ ಇಲ್ಲ ಅಂತಂದರೆ ಹೇಗೆ ನಾವು ಜೀವನ ಮಾಡೋದು ಅಂತೇಳಿ ಅವ್ರು ಒತ್ತಾಯ ಮಾಡ್ತಿದ್ದಾರೆ. ಮಾತಾಡ್ತೀನಿ. ಸರ್ ನಮಸ್ತೆ. ಈಗ 37 ತಿಂಗಳ ಬದಲಾಗಿ 26 ತಿಂಗಳ ಅರಿಯರ್ಸ್ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಒಪ್ಪಿಗೆ ಇದೆಯಾ? ಸರ್ ದೊಡ್ಡವ್ರಿಗೆ ಗೊತ್ತು, ನಮಗೇನು ಗೊತ್ತಿಲ್ಲ. ಈಗ ತಾವೇನು ನಿರ್ಣಯ ಮಾಡ್ತೀರಾ? ಪ್ರತಿಭಟನೆಯಲ್ಲಿ ಭಾಗಿಯಾಗ್ತೀರಾ? ಏನಿಲ್ಲ ಸರ್, ನಾವೇನಿಲ್ಲ, ಎಲ್ಲ ದೊಡ್ಡವ್ರಿಗೆ ಗೊತ್ತು. ಈಗ ತಮ್ಗೆ ಅನ್ಯಾಯ ಆಗಿದೆ ಅಂತೇಳಿ ತಮ್ಮ ಡ್ರೈವರು ಕಂಡಕ್ಟರ್ ಎಲ್ಲ ಹೇಳ್ತಾವ್ರೆ, ತಾವೇನು ಹೇಳ್ತೀರಾ? ನಾವೇನು ಹೇಳಿ ಸರ್. ಎಸ್, ಇನ್ನು ಮಾತನಾಡ್ತೀನಿ. ಚಾಲಕರಿದ್ದಾರೆ, ಚಾಲಕರನ್ನು ಕೂಡ ಮಾತನಾಡಿಸೋದ ಪ್ರಯತ್ನ ಮಾಡ್ತೀನಿ. ಅವ್ರು ಏನು ಹೇಳ್ತೀರಾ ಅಂತ ಕೂಡ ಕೇಳ್ತೀನಿ. ಯಾಕೆಂತಂದರೆ ಪ್ರತಿಭಟನೆಯಲ್ಲಿ ಸರ್ ನಮಸ್ತೆ. ಈಗೇನು ಸರ್ ತಮ್ಮ 37 ತಿಂಗಳದ ಅರಿಯರ್ಸ್ ಬದಲಾಗಿ 26 ತಿಂಗಳು ಕೊಡ್ತೀವಿ ಅಂತಿದ್ದಾರೆ ಸರ್. ಆ್ಯಕ್ಚುಲಿ ಹೊರಗುತ್ತಿಗೆ ಆಧಾರದ ಮೇಲೆ ಬಂದಿರೋರು ನಮ್ಮ ಗೌರ್ಮೆಂಟ್ ಸಂಬಂಧ ಪಡೋದಿಲ್ಲ. ಏನಿದ್ರು ಪ್ರೈವೇಟ್, ನಮ್ದು ಪ್ರೈವೇಟ್. ಆದರೂ ಒಂಥರ ಸಾರಿಗೆ ಸಿಬ್ಬಂದಿಗೆ ಅನ್ಯಾಯ ಆಗ್ತಾ ಇದೆ ಅಂತ ಅನ್ಸಲ್ವಾ ತಮಗೆ? ಅನಿಸುತ್ತೆ, ತುಂಬ ಅನಿಸುತ್ತೆ. ಬಟ್ ಏನು ಮಾಡೋದು, ಸರ್ಕಾರ ಈ ಥರ ಇದೆ. ಮುಂದೆ ಅವ್ರೇನು ನಿರ್ಧಾರ ತಗೋತಾರೋ ಅವ್ರಿಗೆ ಬಿಟ್ಟಿದ್ದು. ಬರೀ BMTC ಚಾಲಕರು ನಿರ್ವಾಹಕರು ಏನು ಹೇಳ್ತಾರೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಮಾತ್ರ ನಾವು ಕೊಡ್ತಾ ಇಲ್ಲ. ಅಂತರ್ ಜಿಲ್ಲೆಗೆ ಸಂಪರ್ಕ ಕಲ್ಪಿಸೋದು KSRTC. ಹೀಗಾಗಿ KSRTC ನೌಕರರ ಕತೆ ಹೇಗಿದೆ, ಅವ್ರ ಮನಸ್ಥಿತಿ ಹೇಗಿದೆ ಅಂತ ನೋಡಿದ್ರೆ ಅವರು ಕೂಡ ಬೆಂಬಲವನ್ನು ಕೊಡ್ತಾ ಇದ್ದಾರೆ. ಹಾಗೆ ಸರ್ಕಾರದ ವಿರುದ್ಧ ಅವರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸಂಜೆ 4 ಗಂಟೆಯ ಸಭೆಯ ನಿರ್ಣಯಕ್ಕೆ ನಾವು ಬದ್ಧರಾಗಿರ್ತೀವಿ, ಏನೇ ಡಿಸೈಡ್ ಮಾಡಲಿ ನಾವು ಅದಕ್ಕೆ ಜೈ ಅಂತೀವಿ ಅಂತಿದ್ದಾರೆ. ಬಸ್ ಬಂದ್ ಮಾಡಿ ಅಂತ ಕರೆ ಕೊಟ್ಟರೆ ನಾವು ಸಂಚಾರವನ್ನು ಅನಿವಾರ್ಯವಾಗಿ ನಿಲ್ಲಿಸಬೇಕಾಗತ್ತೆ ಅಂತ ಪಬ್ಲಿಕ್ ಟಿವಿಗೆ KSRTC ಸಿಬ್ಬಂದಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸರ್ಕಾರ ನಮಗೆ ಬಹಳ ಅನ್ಯಾಯ ಮಾಡ್ತಾ ಇದೆ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸರ್ಕಾರದ ಪ್ರಕಾರ ಅದು ಫೇರ್ ಡೀಲ್. ಸಾರಿಗೆ ನೌಕರರ ಕಣ್ಣಲ್ಲಿ ಆ ಡೀಲ್ ಫೇರ್ ಆಗಿಲ್ಲ, ಅನ್ಫೇರ್ ಆಗಿದೆ. ಎಷ್ಟು ಗಂಟೆಗೆ ಹೋಗ್ತೀರಾ ಸರ್? ನಾವು ಒಂದು 2 ಗಂಟೆಗೆ. ಓಕೆ, ಈಗ ಹಿಂಬಾಕಿ 27 ತಿಂಗಳು ಕೊಡ್ತೀವಿ ಅಂತ ಹೇಳಿ ಹೇಳ್ತಾ ಇರುವಂಥದ್ದು ಏನು ಹೇಳ್ತೀರಾ? ತುಂಬ ಮೋಸ ಆಗ್ತಿದೆ ಸರ್. ಯಾಕಂದ್ರೆ ನಾವು ದುಡ್ದಿದ್ದ ತಕ್ಕನಾಗ ಶ್ರಮ ಇಲ್ಲ.
ಹಂಗಾಗಿ ತುಂಬ ಅನ್ಯಾಯ ಆಗ್ತಾ ಇದೆ ಇದ್ರ ಬಗ್ಗೆ. ಹೌದು. ಇನ್ನು ಹೋಗ್ಬೇಕು ಸರ್, ಎಲ್ಲರೂ ಮಾಡ್ತಾ ಇದ್ದಾರೆ ಅಂದರೆ ಹೋಗಲೇಬೇಕಲ್ವಾ? ಓಕೆ ಹಾಂ, ಏನ್ ಸರ್ ಪ್ರಮುಖ ಬೇಡಿಕೆ ಈಗ 26 ತಿಂಗಳು ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಕೊಡ್ಬೇಕಲ್ಲ ಸರ್, ಮಾಡಿ ಕೆಲಸ ಮಾಡಿದೀವಲ್ವಾ, ಕೆಲಸ ಮಾಡಿದ್ ಕೊಡಲೇಬೇಕಲ್ವಾ? ಓಕೆ ಮತ್ತು ಕೆಲಸ ಮಾಡಿದ್ ಕೊಡಲೇ ಇಲ್ಲ ಅಂದ್ರೆ ಹೆಂಗೆ ಹೇಳಿ? ಬಸ್ ಸಂಚಾರದಲ್ಲಿ ವ್ಯತ್ಯಯ ಆಗುತ್ತೆ 10 ಗಂಟೆ ಮೇಲೆ. ನೋಡ್ಬೇಕು ಸರ್, ಅದೇನಾಗುತ್ತೋ ಅಂತ ನೋಡ್ಬೇಕು ಸರ್. ಎಲ್ಲರೂ ಹಂಗೆ ಇರಲ್ಲಲ್ವಾ? ಹೋಗೋರು ಬರ್ತಾರೆ, ಒಬ್ರು ಹತ್ತಾರೆ, ಡ್ಯೂಟಿ ಇಳಿಯೋರು ಇರ್ತಾರೆ, ಹತ್ತೋರು ಇರ್ತಾರೆ, ಎಲ್ಲ ನೋಡ್ಕೊಂಡು ಮಾಡ್ಬೇಕಲ್ವಾ? ಅದಕ್ಕೆ ಅಷ್ಟೇ, ಇನ್ನೇನು. ನಿನ್ನೆ ಸರ್ಕಾರ ಆದೇಶ ಮಾಡಿದೆ 26 ತಿಂಗಳದು ಮತ್ತೆ 2025ರಿಂದ ವೇತನ ಹೆಚ್ಚಳ ಮಾಡ್ತೀವಿ ಅಂತ ಹೇಳಿ, ಅದಕ್ಕೆ ಒಪ್ಪಿಲ್ಲ. ಸಂಜೆ ಸಭೆ ಇದೆ, ಆದ್ಮೇಲೆ ಏನಾದ್ರು ನಾಳೆಯಿಂದ ಬಸ್ ಇರುತ್ತಾ ಇರಲ್ವಾ ಸರ್? ಅದು ಹಿರಿಯ ನಮ್ಮ ಲೀಡರ್ಗಳಿಗೆ ಗೊತ್ತಾಗತ್ತಲ್ವಾ, ಸೀನಿಯರ್ಗಳು ಎಲ್ಲ ಏನು ಹೇಳ್ತಾರೋ ಅದ್ರ ಮೇಲೆ ನಡೀತೈತೆ. ಒಟ್ಟಿನಲ್ಲಿ ಸರ್ಕಾರದ ಆದೇಶಕ್ಕೆ ತಮ್ಮ ಅಸಮಾಧಾನ ಇದೆ. ಇದೆ ಸರ್, ಅದೇ ಮಾತು ಅವರು ಕೊಡ್ತಾ ಇದ್ದಾರೆ, ನಾವು ಕೆಲಸ ಮಾಡ್ತಾ ಇದ್ದೀವಿ. ನೋಡ್ಬೇಕು ಸರ್ ಏನಾಗುತ್ತೆ ಅಂತ, ಸಾಯಂಕಾಲ ತನಕ ನೋಡಿ. ನೋಡಿ 26 ತಿಂಗಳು ಅರಿಯರ್ಸ್ ಕೊಡ್ತೀವಿ ಅಂತ ಸರ್ಕಾರ ಹೇಳ್ತು, ಬಟ್ ಇದನ್ನು ಯಾಕೆ ಒಪ್ಕೊಳ್ತಿಲ್ಲ ಇವರು ಅಂದರೆ ಸರ್ಕಾರ ಇವರು ನಡೆಸ್ಕೊಳ್ತಾ ಇರೋ ರೀತಿ. ಆಮೇಲೆ ನಮಗೆ ಸರ್ಕಾರದಿಂದ ಉಪಕಾರ ಬೇಕಾಗಿಲ್ಲ, ನಮ್ಮ ಕೆಲಸಕ್ಕೆ ಕರೆಕ್ಟಾಗಿ ಘನತೆಯಿಂದ ನಡೆಸ್ಕೊಳ್ಳಿ ಅನ್ನೋದು ಇವ್ರದ್ದು ಒಟ್ಟಾರೆ ಆಶಯ ಆಗ್ತಾ ಇದೆ. ಹೀಗಾಗಿ ಅದು ಅರ್ಥ ಆಗ್ತಾ ಇಲ್ಲ ಸರ್ಕಾರಕ್ಕೆ, ಹೀಗಾಗಿ ಅರ್ಥ ಮಾಡಿಸ್ತೀವಿ ನಾವು ಅಂತಿದ್ದಾರೆ. ಇನ್ನೊಂದು ಕಡೆಗೆ ಸರ್ಕಾರ ಕೂಡ ಬಹಳ ಲಾಸ್ನಲ್ಲಿದೆ ಅನ್ನೋದನ್ನು ಹೇಳ್ಕೊಳ್ತಾನೆ ಇದೆ. ಆದರೆ ಜನರ ಪ್ರಶ್ನೆ ಇಷ್ಟೇ, ನೀವು ಗ್ಯಾರಂಟಿ ಯೋಜನೆಗಳಿಗೆ 52-53 ಸಾವಿರ ಕೋಟಿ ಎತ್ತಿಟ್ಟು ಇಲ್ಲೊಂದು 600-700 ಕೋಟಿ ಮುಖ ನೋಡ್ತಾ ಇದ್ದೀರಲ್ಲ, ಏನಕ್ಕೆ ಸರ್ಕಾರ ನಡೆಸಬೇಕು ಅಥವಾ ಚಿಟ್ ಫಂಡ್ ಕಂಪ್ನಿಗಳ ರೀತಿ ಯಾಕೆ ನಡೆಸ್ತಾ ಇದ್ದೀರಾ ನೀವು ಅನ್ನೋದು ಜನರ ಪ್ರಶ್ನೆ. ಚಿಟ್ ಫಂಡ್ ಕಂಪ್ನಿಗಳೆಲ್ಲ ಗೊತ್ತಲ್ಲ ನಿಮಗೆ, ಕಡಿಮೆ ಅವಧಿಯಲ್ಲಿ ನಿಮಗೆ ದೊಡ್ಡ ಬಡ್ಡಿ ಆಮಿಷ ಕೊಟ್ಬಿಡೋದು, ಆಮೇಲೆ ನಡ್ಸೋಕ್ಕಾಗದೆ ಮುಚ್ಚಿಬಿಡೋದು. ಹಂಗೆ ಯಾಕೆ ನಮ್ಮನ್ನು ನಡೆಸ್ಕೊಳ್ತಾ ಇದ್ದೀರಾ? ಸರ್ಕಾರ ಏನು ಮಾಡಬೇಕಾಗಿತ್ತು ಅದನ್ನು ನೀವು ಮಾಡ್ತಿಲ್ಲ ಅನ್ನೋದು ಈ ಸಾರಿಗೆ ನೌಕರರ ಪ್ರಶ್ನೆ. ಈಗ ಈ ವಿಚಾರ, ಈ ಹೋರಾಟಗಳೆಲ್ಲ ಏನಾಗುತ್ತೆ, ಯಾವ ಸ್ವರೂಪಕ್ಕೆ ಹೋಗುತ್ತೆ ಅನ್ನೋದು ನಮಗೆ ಸಂಜೆ 4 ಗಂಟೆ ಅಷ್ಟೊತ್ತಿಗೆ ಒಂದು ಕ್ಲಾರಿಟಿ ಸಿಗುತ್ತೆ.